ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶಿ. ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಆತ್ಮನನ್ನು ತಿಳಿದ ಮನುಷ್ಯನು ಮಾನಸಿಕವಾಗಿ ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡಿ ತಾನಾಗಿ ಏನೂ ಮಾಡದೆ ಅಥವಾ ಶರೀರ ಮತ್ತು ಇಂದ್ರಿಯಗಳಿಂದ ಏನನ್ನೂ ಮಾಡಿಸದೆ ನವದ್ವಾರಗಳ ಪುರವಾದ ಈ ದೇಹದಲ್ಲಿ ಸುಖವಾಗಿರುವನು. ಸದಾ ಪರಮಾನಂದದ ಸ್ಥಿತಿಯಲ್ಲಿ ಇರುವಂತಹ ಮನುಷ್ಯ ಆತ್ಮವನ್ನು ಅರಿತವ ಎನ್ನಬಹುದು. ಪ್ರಪಂಚದಲ್ಲಿ ಹೆಚ್ಚಿನ ಎಲ್ಲವೂ ಪ್ರತಿಕ್ಷಣವೂ ಬದಲಾವಣೆಯಾಗುತ್ತಲೇ ಇರುತ್ತದೆ. ಕೆಲವರಿಗೆ ಕೆಲಸ ಮಾಡುವ ಮನಸ್ಸು ಬಂದರೆ ಕೆಲವರಿಗೆ ಏನೂ ಮಾಡುವುದು ಬೇಡ ಎಂಬ ಮನಸ್ಥಿತಿ ಬರಬಹುದು. ಈ ಮನಸ್ಥಿತಿಯಿಂದ ಪ್ರಪಂಚದ ಆಗುಹೋಗುಗಳು ನಿಲ್ಲುವುದಿಲ್ಲ. ಎಲ್ಲರಿಗೂ ಒಂದೇ ಮನಸ್ಥಿತಿ ಇರಲು ಅಸಾಧ್ಯ. ಜ್ಞಾನಿಯಾಗಲಿ ಅಜ್ಞಾನಿಯಾಗಲಿ ಕೆಲವು ಸಂದರ್ಭಗಳಲ್ಲಿ ಜಾಗರೂಕತೆಯಿಂದ ವರ್ತಿಸುವಲ್ಲಿ ಅಜಾಗರೂಕತೆಯಿಂದ ವರ್ತಿಸಿದರೂ ಏನೂ ಅಪಾಯವಿಲ್ಲವೆನ್ನುವಲ್ಲಿ ಜಾಗರೂಕತೆಯಿಂದ ವರ್ತಿಸುವುದು ಕಾಣುತ್ತದೆ. ಎಷ್ಟೋ ಸಮಯಗಳಲ್ಲಿ ಮನುಷ್ಯ ತಾನು ಎಣಿಸಿದಂತೆ ನಡೆಯಬೇಕು ಎಂಬ ಸಂಕಲ್ಪದಿಂದ ತನ್ನೆಲ್ಲ ಬುದ್ಧಿಶಕ್ತಿಯನ್ನು ಉಪಯೋಗಿಸಿದರೂ ಆತ ಸಂಕಲ್ಪಿಸಿದಂತೆ ನಡೆಯದು. ಆದರೆ ಎಷ್ಟೋ ಬಾರಿ ಯಾವ ಸಂಕಲ್ಪ ಅಥವಾ ಯಾವುದೇ ಶ್ರಮವಿಲ್ಲದೆ ಕಾರ್ಯ ಮಾಡಿದಾಗ ಇತರರು ಸಂಕಲ್ಪಿಸಿ ಶ್ರಮ ವಹಿಸಿ ಮಾಡಿದ ಕೆಲಸಕ್ಕಿಂತಲೂ ಅತ್ಯಂತ ಚಂದವಾಗುವುದು ಕಾಣಬಹುದು. ಜ್ಞಾನಿಯಾದವನಿಗೆ ಇದೆಲ್ಲದರ ಅರಿವಿರುವುದರಿಂದ ಆತ ತನ್ನಿಂದಲೇ ಎಲ್ಲ ಎನ್ನುವ ಅಭಿಪ್ರಾಯ ಬಿಟ್ಟು ಆಯಾಯ ಕಾಲಕ್ಕೆ ಏನೇನು ಆಗಬೇಕು ಅದು ನಡೆಯುತ್ತದೆ. ತಾನು ತನ್ನ ಮನಸ್ಸನ್ನು ಶಾಂತವಾಗಿ ಯಾವುದೇ ದ್ವಂದ್ವವಿಲ್ಲದೆ ಸಮಯಾವಕಾಶ ಇಟ್ಟುಕೊಂಡರೆ ಸಾಕು. ಬಾಹ್ಯ ಶಕ್ತಿ ತನ್ನಿಂದ ಕೆಲಸ ಮಾಡಿಸುತ್ತದೆ ಹೊರತು ತಾನು ಮಾಡುತ್ತಿದ್ದೇನೆ ಎಂಬ ಭಾವದಿಂದ ಇರದೆ ತನ್ನ ದೇಹವೆಂಬ ದೇವಾಲಯದಲ್ಲಿ ಸದಾಶಿವನಾಗಿರುವ ಆತ್ಮನಲ್ಲೇ ಮನಸ್ಸನ್ನಿಟ್ಟು ಸಾಕ್ಷ್ಯ ಭಾವದಿಂದ ಪರಮಾನಂದದಿಂದ ಇರುತ್ತಾನೆ. ಹರಿ ಓಂ.